ಅವ್ರ ಹತ್ರ ಕಳಕಳಿಯಿಂದ ದಯವಿಟ್ಟು ಇನ್ನು ಮುಂದೆ ಯಾವುದೋ ಕಾಂಟ್ರವರ್ಸಿ ಸಿಕ್ಕಾಕೊಳ್ದೇನೆ ಮುಂದೆ ಇಂಡಸ್ಟ್ರಿಗೆ ಅವ್ರಿಗೆ ಅವಶ್ಯಕತೆ ಬೇಕೇ ಬೇಕು. ಮೊದಲನೇದಾಗಿ TV19 ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾವು ನರ್ತಕಿ ಥಿಯೇಟ್ರ್ ಬುಕಿಂಗ್ ಕ್ಲರ್ಕು. ನವಗ್ರಹ ಪಿಕ್ಚರು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಥರ ಯಾವುದೋ ಪಿಕ್ಚರು ಈಗ ರಿಲೀಸ್ ಆದಾಗ ಯಾವುದೂ ಆಗಲಿಲ್ಲ. ಮೊನ್ನೆ ಪೋಗರಿ ಅಂತ ಹಾಕಿದ್ರು, ಅದು ಇಷ್ಟು ಯಶಸ್ವಿ ಕಾಣಲಿಲ್ಲ. ತುಂಬ ಯಶಸ್ವಿಯಾಗಿ ಹೋಗ್ತಾಯಿದೆ. ಒಂದು ಉದಾಹರಣೆ ಏನಪ್ಪ ಅಂತಂದರೆ, ದರ್ಶನ್ ಅವರು ಲಾಸ್ಟ್ ಟೈಮು ಅವ್ರ ಮಿಸ್ಸಸ್ ಹತ್ರ ಜಗಳ ಮಾಡಿಕೊಂಡು ಸಂಸಾರದ ಗಲಾಟೆನಲ್ಲಿ ಅವರು ಜೈಲು ಪಾಲಾಗಿದ್ದರು. ಆ ಟೈಮಲ್ಲಿ ಸಾರಥಿ ಬಂತು. ಸಾರಥಿ ಬಂದಾಗ ಅವ್ರಿಗೆ ಯಶಸ್ವಿ ಆಯಿತು ಪಿಕ್ಚರು. ಒಂದು ಉದಾಹರಣೆ. ಮತ್ತು ಆ ಟೈಮಲ್ಲಿ ದರ್ಶನ್ ಅವ್ರು ಬಂದು ನಮಗೆ ಲಕ್ಕಿ ಥಿಯೇಟ್ರಿದು ಅಂತ ಇದು ಮಾಡಿ ನಮಗೆ 100 ಡೇಸ್ ಪಿಕ್ಚರ್ ಹೋಯಿತು, ಬೋನಸ್ಸು ಎಲ್ಲ ವಿತರಣೆ ಮಾಡಿದ್ರು ನಮಗೆ. ಒಂದು ಮತ್ತು ಈಗ ಅದೇ ಪ್ರಸಂಗ ಬಂದಿದೆ. ಮತ್ತು ಅವರು ರಿಲೀಸ್ ಆದಮೇಲೇ ಈ ಸಿನಿಮಾ ಬಂದಿದೆ. ಅಲ್ಲಿಗೆ ದರ್ಶನ್ ಅವ್ರಿಗೂ ನರ್ತಕಿ ಥಿಯೇಟ್ರಿಗೂ ಒಂದು ನೆಂಟಿದೆ, ಬಿಡಿಸಲಾರದ ನೆಂಟು. ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಏನೋ ವಿನಾಕಾರಣವಾಗಿ ಒಂದು ತಪ್ಪು ನಡೆದೋಯ್ತು. ಇದು ಇನ್ನು ಮುಂದೆ ಆದರೂ ಅವರು ಒಳ್ಳೆಯ ಇದಾಗಿ ಮತ್ತು ಚಿತ್ರರಂಗಕ್ಕೆ ತುಂಬ ಅಮೂಲ್ಯ ಅವರು. ಅದರಿಂದ ಯಾವುದು ಕಾಂಟ್ರಿಬ್ಯೂಷನ್ ಸಿಕ್ಕಾಕೊಳ್ಳದೆ ಮುಂದೆ ಒಳ್ಳೆ ಬೆಳವಣಿಗೆನಲ್ಲಿ ಕನ್ನಡಿಗರ ಮನಸ್ಸು ಗೆದ್ದು ಯಶಸ್ವಿ ಸಿನಿಮಾಗಳನ್ನ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ? ಮೊದಲನೇ ದಿನ ಕಂಟಿನ್ಯೂ ಫುಲ್ ಆಯಿತು ಸರ್, 3 ಡೇಸು. ಆಮೇಲೆ ಒಂದು 90% ಈಗ ಕಲೆಕ್ಷನ್ ಸೂಪರ್ ಆಗಿದೆ. ಹಾಂ. ಸೊ ಈಗ ಎಷ್ಟು ಜನ ಬಂದಿದ್ದಾರೆ? ಯಾವಾಗ? ಈಗ ಈ ಒಳಗಡೆ 500 ಜನ ಇದ್ದಾರೆ. ಯಶಸ್ವಿಯಾಗಿದೆ ಪಿಕ್ಚರು. ಹೌಸ್ಫುಲ್. ಹಾಂ, ಹೌಸ್ಫುಲ್ ಸ್ವಲ್ಪ ಕಡಿಮೆ. ಕಂಟಿನ್ಯೂ 3 ಡೇಸ್ ಫುಲ್ ಆಯಿತು ಪಿಕ್ಚರು. ಎಷ್ಟು ಕಲೆಕ್ಷನ್ ಆಗಿದೆ ಸರ್ ಇದು? ಈಗ ಹೆಚ್ಚು ಕಡೆ ನಮಗೆ ಒಂದು 10 ಲಕ್ಷ ಆಗಿದೆ ಕಲೆಕ್ಷನ್. 10 ಲಕ್ಷ 3 ದಿನ. ಹಾಂ, ಟೋಟಲ್ 1 ವೀಕಿಗೆ. ಆಮೇಲೆ ಹಿಂದೆ ರಿಲೀಸ್ ಆಗಿ ಇವಾಗ ರಿಲೀಸ್ ಆಗಿದೆ, ಅದರ ಡಿಫ್ರೆನ್ಸ್ ಹೇಗೆ ಕಾಣ್ತಿದೆ? ಡಿಫ್ರೆಂಟು ಅಂತಂತಂದರೆ ನೋಡಿ, ನಮಗೆ ನಾವು ಸಂಗೊಳ್ಳಿ ರಾಯಣ್ಣ ಹಾಕಿದ್ದೀವಿ, ದಾಸ ಹಾಕಿದ್ದೀವಿ, ಮತ್ತು ಕುರುಕ್ಷೇತ್ರ ಹಾಕಿದ್ದೀವಿ. ಎಲ್ಲ ಚಿತ್ರಗಳು ದರ್ಶನ್ ಅವ್ರದ್ದು ಸುಮಾರು ಸಿನಿಮಾಗಳು ಹಾಕಿದ್ದೀವಿ ನಾವು. ಎಲ್ಲ ಚಿತ್ರನೂ ಯಶಸ್ವಿನೇ, ಅವ್ರದ್ದು ಯಾವುದೂ ಇದೇ ಇಲ್ಲ, ಅಷ್ಟು ಯಶಸ್ವಿ ಸಿನಿಮಾಗಳೇ. ಉದಾಹರಣೆಗೆ ಇವಾಗ ಹೇಳಿದ್ನಲ್ಲ, ಈ ರೇಂಜಲ್ಲಿ ಕಲೆಕ್ಷನ್ ಬಂದಿರೋದು ಆಚೆ ಬಂದಮೇಲೆ ಈ ಪಿಕ್ಚರೇ. ಇನ್ನು ಅವರು ಯಶಸ್ವಿಯಾಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಆಗುತ್ತೆ. ಅವ್ರಿಗೆ ದೇವರ ಅನುಗ್ರಹ ಇದೆ, ಆ ತಾಯಿ ಚಾಮುಂಡಿ ಇದು ಅನುಗ್ರಹ ಇದೆ. ಇನ್ನು ದಯವಿಟ್ಟು ಅವರು ಮುಂದೆ ಒಂದು ಒಳ್ಳೆ ಮಾರ್ಗದಿಂದ ಹೋಗ್ಬಿಟ್ರೆ ಸಾಕು, ನಾವು ಅಷ್ಟೇ ಕೇಳ್ಕೊಳ್ಳೋದು ಅವ್ರನ್ನ. ಓಕೆ. ಈಗ ಏನಂದರೆ ಹೊಸ ಮೂವಿಗಳು ಬರ್ತಾ ಇದೆ, ಹೊಸ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಆದರೆ ಅದನ್ನ ಬಿಟ್ಟು ನವಗ್ರಹನ ನೋಡೋಕ್ಕೆ ಬಂದಿದ್ದಾರ? ಇಲ್ಲ, ಖಂಡಿತ ಬಂದಿದ್ದಾರೆ. ಬರದೇ ಇದ್ದರೆ ಇಷ್ಟೊಂದು ಕಲೆಕ್ಷನ್ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಬರೋರೆಲ್ಲ ನಮ್ಮ ಬಾಸು ಅಂತ ಅಂದ್ಕೊಂಡು ಎಲ್ಲ ಅವ್ರು ಕ್ರೇಜಿ ಅಂತ ಯಾಕೆ ಹೇಳ್ತೀರಾ? ಮೊದಲನೇ ದಿನ ಬಂದು ನೋಡಬೇಕಾಯ್ತು. ಇಲ್ಲಿ ಎಷ್ಟು ಒಂದು ಹಬ್ಬದ ವಾತಾವರಣ ಇತ್ತು ಇಲ್ಲಿ. ಫಸ್ಟ್ ಡೇ 4 ಶೋನು ಒಂದು ಹಬ್ಬದ ವಾತಾವರಣ ಇತ್ತು. ಏನಪ್ಪ ಫಸ್ಟ್ ರನ್ ರಿಲೀಸು, ಹೊಸ ಪಿಕ್ಚರ್ ರಿಲೀಸ್ ಆದಂಗೆ ಆಗ್ತಾಯಿದೆಯಲ್ಲ ಅಂತ ನಮಗೆ ಕುತೂಹಲ ಆಯಿತು. ಆವಾಗ ನಾವು ಇದನ್ನು ಇದು ಮಾಡ್ತಾ. ನಿಮಗೆ ಹೇಗೆ ಅನಿಸುತ್ತೆ ಸರ್ ನವಗ್ರಹ ಮೂವಿ ರಿಲೀಸ್ ಆಗಿದೆ? ನವಗ್ರಹ ಅನ್ನೋ ಪ್ರಶ್ನೆ ಎಲ್ಲ, ಅವ್ರು ಯಾವ ಪಿಕ್ಚರ್ ಬಂದರೂ ಸಕ್ಸಸ್ಸೇ ಆಗುತ್ತೆ. ಅವ್ರು ಯಾವಾಗಲೂ ಸಕ್ಸಸ್ಫುಲ್ ಆ್ಯಕ್ಟ್ರೇ ಅವರು. ಅವ್ರಿಗೆ ಅನುಗ್ರಹ ಚೆನ್ನಾಗಿದೆ. ತಾಯಿ ಚಾಮುಂಡೇಶ್ವರಿದು ಅಭಿಮಾನಿ ದೇವರುಗಳು ತುಂಬ ಇದ್ದಾರೆ ಅವ್ರಿಗೆ. ಅದರಿಂದ ನಾವು ಕೇಳ್ಕೊಳ್ಳೋದು ಅಷ್ಟೇ, ಮುಂದೆ ಯಾವುದೇ ಕಾಂಟ್ರವರ್ಸಿ ಸಿಕ್ಕಾಕೊಳ್ಳದೆ ಒಳ್ಳೆ ಸಿನಿಮಾ ಮಾಡಿ ವರ್ಷಕ್ಕೊಂದು 3 ಸಿನಿಮಾ ಕೊಡಿ. ಇಂಡಸ್ಟ್ರಿ ಸ್ವಲ್ಪ ಬೆಳೀಲಿ. ಸಿನಿಮಾ ಇಲ್ಲಿ ಅವ್ರು ಈಗ ನೋಡಿ ಅವ್ರಿಗೆ ಇದ್ದಿದ್ರೆ ಇವಾಗ ಇಷ್ಟೊತ್ತಿಗೆಲ್ಲ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ವಿನಾಕಾರಣ ಅದು ಥರ ಆಗೋಯ್ತು. ಮುಂದೆ ಯಾವುದಕ್ಕೂ ತೊಂದರೆ ಸಿಕ್ಕಾಕೊಳ್ದೇನೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ದರ್ಶನ್ ಅವ್ರ ಹತ್ರ ಕಳಕಳಿಯಿಂದ, ದಯವಿಟ್ಟು ಇನ್ನು ಮುಂದೆ ಯಾವುದೋ ಕಾಂಟ್ರವರ್ಸಿ ಸಿಕ್ಕಾಕೊಳ್ದೇನೆ ಮುಂದೆ ಇಂಡಸ್ಟ್ರಿಗೆ ಅವ್ರಿಗೆ ಅವಶ್ಯಕತೆ ಬೇಕೇ ಬೇಕು.
ಸರ್ ಥ್ಯಾಂಕ್ ಯು ಸರ್.